ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೌಕರ ಸ್ನೇಹಿ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ಈ ಹಿಂದೆ ನಾನು ರಜಾ ನಿಯಮಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು ಪಾರ್ಟ್ 1 ಅಂತ ತಮ್ಮೆಲ್ಲರಿಗೂ ತಿಳಿದಿದೆ. ಅಂದ್ರೆ ರಜಾ ನಿಯಮಗಳನ್ನ ಪಡ್ಕೊಳ್ಬೇಕಾದ್ರೆ, ರಜವನ್ನ ಪಡ್ಕೊಳ್ಬೇಕಾದ್ರೆ ಯಾವ ನಿಯಮಾನುಸಾರ ನಾವು ಕ್ರಮವನ್ನ ವಹಿಸಬೇಕು ಅನ್ನೋದು ತಿಳಿದುಕೊಂಡ್ರಿ. ಆದ್ರೆ ಯಾವ್ಯಾವ ಬಗೆಯ ರಜೆಗಳು ಒಬ್ಬ ಸರ್ಕಾರಿ ನೌಕರನಿಗೆ ಲಭ್ಯ ಆಗುತ್ತೆ ಅದ್ರ ಬಗ್ಗೆನೂ ಸಹ ಮಾಹಿತಿ ನೀಡ್ತೀನಿ ಅಂತ ತಿಳಿಸಿದ್ದೆ. ಇವತ್ತು ಅದೇ ವಿಷಯವನ್ನ ಮುಂದುವರಿಸ್ತಾ ಪಾರ್ಟ್ 2 ಅಂತ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮೆಟರ್ನಿಟಿ ಲೀವ್ ಅಂದ್ರೆ ಪ್ರಸೂತಿ ರಜೆಗೆ ಸಂಬಂಧಪಟ್ಟಂತೆ, ಹಾಗೂ ಅಬಾರ್ಷನ್ ಅಂದ್ರೆ ಗರ್ಭಪಾತಕ್ಕೆ ಸಂಬಂಧಪಟ್ಟಂತ ರಜೆಯನ್ನ, ಮತ್ತೆ ಅಡಾಪ್ಷನ್ ದತ್ತಕ ಪಡೆದಂತ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಸರ್ಕಾರಿ ನೌಕರರಿಗೆ ದೊರಕಬಹುದಾದಂತ ರಜೆಗೆ ಸಂಬಂಧಪಟ್ಟ ನಿಯಮಗಳನ್ನು ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಮೆಟರ್ನಿಟಿ ಲೀವ್ ಅಂದ್ರೆ ಪ್ರಸೂತಿ ರಜೆಯನ್ನ ಕರ್ನಾಟಕ ನಾಗರಿಕ ಸೇವಾ ನಿಯಮ 135 ಸಬ್ ರೂಲ್ 1 ಪ್ರಕಾರ ಮಂಜೂರು ಮಾಡಬಹುದಾಗಿರುತ್ತೆ. ಈ ಮಂಜೂರಾತಿಯನ್ನ ಮಾಡಬೇಕಾದ್ರೆ ಮಹಿಳಾ ಸರ್ಕಾರಿ ನೌಕರರು ಮನವಿಯನ್ನು ಸಲ್ಲಿಸ್ತಾರೆ. ಹಾಗೆ ಮನವಿಯನ್ನು ಸಲ್ಲಿಸಿದಾಗ ಅವರಿಗೆ 180 ದಿನಗಳವರೆಗೆ ಪ್ರಸೂತಿ ರಜೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಾಗಿರುತ್ತೆ. ಅಂದ್ರೆ ಅವರಿಗೆ ಮೆಟರ್ನಿಟಿ ಲೀವ್ ಪ್ರಸೂತಿ ಆದ ದಿನಾಂಕದಿಂದ ಅಂದ್ರೆ ಡೆಲಿವರಿ ಆದ ದಿನಾಂಕದಿಂದ 180 ದಿನಗಳವರೆಗೆ ಈ ಒಂದು ರಜೆಯನ್ನ ಮಂಜೂರು ಮಾಡಬಹುದು. ಒಂದು ವೇಳೆ ಡೆಲಿವರಿ ಪೂರ್ವದಲ್ಲೇ ಈ ರಜೆಯನ್ನ ಪಡಿಬಹುದಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಡೆಲಿವರಿ ಪೂರ್ವದಲ್ಲೇ ಅವರು ರಜೆಯನ್ನ ಪಡ್ಕೊಳ್ಳಿಕ್ಕೂ ಸಹ ಅವಕಾಶ ಇದೆ. ಹಾಗೆ ಪಡಿಬೇಕಾದ್ರೆ ಅವರು ವೈದ್ಯರಿಂದ ಸೂಕ್ತ ದೃಢೀಕರಣ ಪತ್ರವನ್ನ ಪಡೆದು ಸಲ್ಲಿಸಬೇಕಾಗುತ್ತೆ. ಈ ಪ್ರಸೂತಿ ರಜೆಯನ್ನ ಪಡೆದಂತ ಒಬ್ಬ ಮಹಿಳಾ ಸರ್ಕಾರಿ ನೌಕರಳು ಈ ರಜಾ ಅವಧಿಯಲ್ಲಿ ವೇತನವನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಆದ್ರೆ ಯಾವ ವೇತನವನ್ನು ಪಾವತಿ ಮಾಡ್ತಾರೆ ಅನ್ನೋದು ಸಹ ಇಲ್ಲಿ ನಾವು ತಿಳ್ಕೊಳ್ಬೇಕು. ಈ ಮಹಿಳಾ ಸರ್ಕಾರಿ ನೌಕರರು ಈ ರಜೆಯನ್ನ ಪಡೆದಂತ ಸಂದರ್ಭದಲ್ಲಿ ರಜೆಗೆ ತೆರಳೋ ಪೂರ್ವದಲ್ಲಿ ಅಂದ್ರೆ ರಜೆ ಪ್ರಾರಂಭ ದಿನಾಂಕದ ಹಿಂದಿನ ದಿನ ಅವರು ಏನು ವೇತನವನ್ನ ಪಡೆದಿರ್ತಾರೋ ಆ ವೇತನ ದರದಲ್ಲೇ ಆ ಮೆಟರ್ನಿಟಿ ಲೀವ್ ಅಂದ್ರೆ ಪ್ರಸೂತಿ ರಜಾ ಅವಧಿಯಲ್ಲಿ ವೇತನವನ್ನ ಪಾವತಿ ಮಾಡಲಾಗುತ್ತೆ ಅನ್ನೋದನ್ನು ಸಹ ತಿಳ್ಕೊಳ್ಬೇಕು. ಈ ರಜೆಯನ್ನ ಪಡಿಬೇಕಾದ್ರೆ ಮಹಿಳಾ ಸರ್ಕಾರಿ ನೌಕರರಿಗೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಜೀವಂತ ಮಕ್ಕಳು ಇರಬಾರದು ಅನ್ನೋದು ಸಹ ನಿಬಂಧನೆ ಇರುತ್ತೆ. ಈ ರಜೆಯೊಂದಿಗೆ ಇನ್ನಿತರ ರಜೆಗಳನ್ನ ಸಂಯೋಜಿಸಿಕೊಂಡು ಪಡ್ಕೊಳ್ಬಹುದು. ಕೆಲವು ಸಂದರ್ಭಗಳಲ್ಲಿ ರಜಾಕಾಲೀನ ಅವಧಿಗಳು ಪಡೆದಿರ್ತಕ್ಕಂಥ ನೌಕರರು ಈ ಮೆಟರ್ನಿಟಿ ಲೀವ್ ಯೊಂದಿಗೆ ಸಂಯೋಜಿಸಿಕೊಂಡು ಬಳಸ್ಕೊಳ್ಬಹುದಾಗಿರುತ್ತೆ. ಈ ಮೆಟರ್ನಿಟಿ ಲೀವ್ ಒಂದಿಗೆ ಹೆಚ್ಚುವರಿಯಾಗಿ ರಜದ ಅವಶ್ಯಕತೆ ಬೇಕು ಅಂತ ಆ ನೌಕರರೇನಾದ್ರು ಮನವಿ ಕೊಟ್ರೆ ಅಂತ ಸಂದರ್ಭದಲ್ಲಿ ಯಾವುದೇ ವೈದ್ಯಕೀಯ ಪ್ರಮಾಣವನ್ನ ಹಾಜರುಪಡಿಸುವ ನಿಬಂಧನೆಗೆ ಒಳಪಡದೆ 60 ದಿನಗಳವರೆಗೆ ಮೆಟರ್ನಿಟಿ ಲೀವ್ ಜೊತೆಗೆ ಅವರ ಹಕ್ಕಿನ ರಜೆಯನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡಬಹುದಾಗಿರುತ್ತೆ. ಇನ್ನ ಪ್ರೊಬೇಷನರಿ ಅವಧಿಯಲ್ಲಿರ್ತಕ್ಕಂಥ ನೌಕರರು ಸಹ ಈ ಒಂದು ಮೆಟರ್ನಿಟಿ ಲೀವ್ ಅನ್ನ ಪಡಿಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. 180 ದಿನಗಳ ಪ್ರಸೂತಿ ರಜೆಯನ್ನು ಪಡೆದಿರ್ತಕ್ಕಂಥ ಒಬ್ಬ ಸರ್ಕಾರಿ ನೌಕರರು ತನಗೆ ಅವಶ್ಯಕತೆ ಇದೆ ಅಂತ ಕಂಡು ಬಂದಾಗ ವೈದ್ಯರ ದೃಢೀಕರಣ ಪತ್ರವನ್ನು ಹಾಜರುಪಡಿಸುವ ನಿಬಂಧನೆಗೆ ಒಳಪಡದೆ ಅದನ್ನ 60 ದಿನಗಳವರೆಗೆ ತನ್ನ ಹಕ್ಕಿನ ರಜೆಯನ್ನು ಪಡಿಲಿಕ್ಕೆ ಅಥವಾ ವಿಸ್ತರಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶವಿದೆ ಅಂತ ಈಗಾಗಲೇ ಹೇಳಿದೆ. ಹಾಗೂ ಆ 60 ದಿನಗಳು ಬಳಸಿಕೊಂಡ ನಂತರವೂ ಇನ್ನೂ ಹೆಚ್ಚಿನ ಅವಧಿಗೆ ಅವ್ರಿಗೆ ರಜೆಯ ಅವಶ್ಯಕತೆ ಇದೆ ಅಂತ ಕಂಡು ಬಂದ್ರೆ ವೈದ್ಯರ ದೃಢೀಕರಣ ಪತ್ರವನ್ನು ಹಾಜರುಪಡಿಸೋದು ಕಡ್ಡಾಯ ಆಗಿರುತ್ತೆ. ಆ ವೈದ್ಯರ ದೃಢೀಕರಣ ಪತ್ರದಲ್ಲಿ ಮಗುವಿನ ಆರೈಕೆಗಾಗಿ ಹೆಚ್ಚಿನ ಕಾಲಾವಕಾಶ ಬೇಕು ಅಂತ ಏನ್ ನಮೂದು ಮಾಡಲಾಗಿರುತ್ತೋ ಅಷ್ಟು ಅವಧಿಯವರೆಗೆ ಅವ್ರಿಗೆ ಆ ರಜೆಯನ್ನು ವಿಸ್ತರಣೆ ಮಾಡಿಕೊಂಡು ಬಳಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಬಳಸ್ಕೊಳ್ಳುವಾಗ ಅವರ ಹಕ್ಕಿನಲ್ಲಿ ರಜೆಯನ್ನ ಪಡ್ಕೊಳ್ಬಹುದು. ಇನ್ನ ಅಬಾರ್ಷನ್ ಲೀವ್ ಬರೋಣ. ಇಲ್ಲಿ ಅಬಾರ್ಷನ್ ಲೀವ್ ಅಂದ್ರೆ ಗರ್ಭಪಾತಕ್ಕೆ ಸಂಬಂಧಪಟ್ಟಂತೆ ರಜೆಯನ್ನ ಪಡ್ಕೊಳ್ಳಿಕ್ಕೆ ಒಬ್ಬ ಮಹಿಳಾ ಸರ್ಕಾರಿ ನೌಕರರಿಗೆ ನಿಯಮಾನುಸಾರ ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ. ಕರ್ನಾಟಕ ನಾಗರಿಕ ಸೇವಾ ನಿಯಮ 135 ಉಪನಿಯಮ 2ರಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಮಿಸ್ಕ್ಯಾರೇಜ್ ಆಕ್ಟ್ 1971 1971ರ ಅಧಿನಿಯಮದ ಅನುಸಾರ ಮಿಸ್ಕ್ಯಾರೇಜ್ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಗರ್ಭಧಾರಣೆ ಆಗಿರ್ತಕ್ಕಂಥ ನೌಕರರಿಗೆ ಸಮಸ್ಯೆ ಉಂಟಾಗಿ ಆ ಮಗುವನ್ನ ತೆಗಿಬೇಕಾದ ಸಂದರ್ಭ ಬಂದಾಗ ಅದನ್ನ ಅಬಾರ್ಷನ್ ಅಂತ ಹೇಳ್ತೀವಿ. ಅಬಾರ್ಷನ್ಗೆ ಒಳಪಟ್ಟಿರ್ತಕ್ಕಂಥ ಆ ನೌಕರರಿಗೆ 6 ವಾರಗಳು ಮೀರದಂಗೆ ರಜೆಯನ್ನ ಮಂಜೂರು ಮಾಡಬಹುದು. ಹಾಗೆ ಮಂಜೂರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೌಕರರು ಮನವಿಯನ್ನು ಸಲ್ಲಿಸಿದಾಗ ಸೂಕ್ತ ವೈದ್ಯರಿಂದ ದೃಢೀಕರಣ ಪತ್ರವನ್ನು ಹಾಜರುಪಡಿಸಬೇಕಾಗಿರ್ತಕ್ಕಂಥದ್ದು ಸಹ ಕಡ್ಡಾಯ ಆಗಿರುತ್ತೆ ಅಂತ ನಿಯಮ 135 ಉಪನಿಯಮ 2ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿರುತ್ತೆ. ಸರ್ಕಾರದ ಆದೇಶ ಸಂಖ್ಯೆ ಆಯಿ 1 ಸೇನಿಸೆ 2020 ದಿನಾಂಕ 6/2/2020 ಅನ್ವಯ ದತ್ತಕ ನಿಯಮದಲ್ಲಿ ಕೆಲವೊಂದು ಬದಲಾವಣೆ ಮಾಡಲಾಗಿರುತ್ತೆ.
ಅದರ ಅನ್ವಯ ಒಬ್ಬ ಮಹಿಳಾ ಸರ್ಕಾರಿ ನೌಕರರು 2 ಅಥವಾ 2ಕ್ಕಿಂತ ಹೆಚ್ಚಿನ ಮಕ್ಕಳು ಹೊಂದಿಲ್ಲದೆ ಇದ್ದಾಗ ಅವರು ಒಂದು ಮಗುವನ್ನ ದತ್ತು ಪಡೆದ್ರೆ ಆ ಮಗುವಿಗೆ 1 ವರ್ಷ ವಯಸ್ಸಾಗುವವರೆಗೆ ಪ್ರಸೂತಿ ರಜೆಯ ನಿಯಮಾನುಸಾರವಾಗಿ 180 ದಿನಗಳ ದತ್ತಕ ರಜೆಯನ್ನ ಪಡೆಯಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ. ಈ ದತ್ತಕ ರಜೆಯನ್ನ ಅವರು ದತ್ತು ಪಡೆದ ದಿನಾಂಕದಿಂದ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಆ 1 ವರ್ಷ ವಯಸ್ಸು ದಾಟೋವರೆಗೆ ಅಥವಾ 180 ದಿನಗಳು ಇವೆರಡರಲ್ಲಿ ಯಾವುದು ಮೊದಲು ಸಂಭವಿಸುತ್ತೋ ಆ ದಿನಾಂಕದವರೆಗೆ ದತ್ತಕ ರಜೆಯನ್ನ ಆ ಮಹಿಳಾ ಸರ್ಕಾರಿ ನೌಕರರಿಗೆ ಮಂಜೂರು ಮಾಡಬಹುದಾಗಿರುತ್ತೆ. ಅದೇ ರೀತಿಯಲ್ಲಿ ಪುರುಷ ನೌಕರರಿಗೂ ಸಹ ದತ್ತುವನ್ನು ಪಡೆದಾಗ ಅವರಿಗೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಮಕ್ಕಳಿಲ್ಲದೆ ಇದ್ದಾಗ ಆ ಒಂದು ಷರತ್ತಿನ ಅನ್ವಯ ದತ್ತು ಪಡೆದ ದಿನಾಂಕದಿಂದ ಪಿತೃತ್ವ ರಜೆಯ ಮಂಜೂರಾತಿ ಮಾಡ್ತಕ್ಕಂಥ 15 ದಿನಗಳೇನಿರುತ್ತೋ ಅದಕ್ಕೆ ಸಮಾನಾಂತರವಾಗಿ ಅಥವಾ ಆ ದತ್ತು ಪಡೆದ ಮಗುವಿಗೆ 1 ವರ್ಷ ವಯಸ್ಸು ಇವೆರಡರಲ್ಲಿ ಯಾವುದು ಮೊದಲು ಸಂಭವಿಸುತ್ತೋ ಆ ದಿನಾಂಕದವರೆಗೆ ಆ ಪುರುಷ ನೌಕರನಿಗೆ ದತ್ತ ರಜೆಯನ್ನ ಮಂಜೂರು ಮಾಡಲಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ. ಸ್ನೇಹಿತರೆ, ಈ ರಜಾ ನಿಯಮ ಪಾರ್ಟ್ 2 ನಲ್ಲಿ ಮೆಟರ್ನಿಟಿ, ಅಬಾರ್ಷನ್, ಅಡಾಪ್ಷನ್ ರಜೆಗೆ ಸಂಬಂಧಪಟ್ಟಂತ ನಿಯಮಗಳನ್ನ ತಿಳಿದುಕೊಂಡ್ರಿ. ಒಬ್ಬ ಸರ್ಕಾರಿ ನೌಕರರು ಈ ಬಗೆಯ ರಜೆಗಳನ್ನ ಪಡ್ಕೊಳ್ಬೇಕಾದ್ರೆ ಯಾವೆಲ್ಲ ಷರತ್ತುಗಳನ್ನ ಪೂರೈಸಬೇಕಾಗತ್ತೆ ಅಂತ ಸಹ ತಿಳಿದುಕೊಂಡ್ರಿ. ಇನ್ನು ಕಚೇರಿಗಳಲ್ಲಿ ಈ ರಜೆಗಳನ್ನ ಮಂಜೂರು ಮಾಡಬೇಕಾದ್ರೆ ಯಾವ ನಿಯಮಗಳ ಅನುಸಾರ ಮಂಜೂರು ಮಾಡಬಹುದು ಅನ್ನೋದು ಸಹ ತಿಳ್ಕೊಳ್ಬಹುದಾಗಿರುತ್ತೆ. ಈ ಮಾಹಿತಿಯೊಂದಿಗೆ ನಾನು ಈ ವಿಡಿಯೋ ಸೆಷನ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋ ಸೆಷನ್ಗಳಲ್ಲಿ ಇನ್ನೂ ಅನೇಕ ಬಗೆಯ ರಜೆಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ 3 ನಲ್ಲಿ ನಾನು ತಮ್ಮೊಂದಿಗೆ ಹಾಜರಾಗ್ತೀನಿ ಅಂತ ತಿಳಿಸ್ತಾ ವಿಡಿಯೋ ಸೆಷನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.